ಸಂಸ್ಕಾರ ಮತ್ತು ಸಂಸ್ಕೃತಿ. ನಮ್ಮ ಭಾರತೀಯ ಆಧ್ಯಾತ್ಮಿಕದ ಪ್ರಕಾರ ಸಂಸ್ಕಾರ ಎನ್ನುವುದು ಸಾವಿರಾರು ವರ್ಷಗಳಿಂದ ವೇದ ಉಪನಿಷತ್ತುಗಳ ಕಾಲದಿಂದ ನಮ್ಮ ಋಷಿಮುನಿಗಳಿಂದಲೂ ಸಹ ಬಂದಿರುವಂತಹದ್ದು. ಸಂಸ್ಕಾರ ಎಂದರೆ ನಮ್ಮ ಸಂಸ್ಕೃತಿ, ಪರಂಪರೆ, ಉತ್ತಮ ನಡತೆ, ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳ ಸ್ವೀಕೃತಿ, ಅಂದರೆ ಸ್ವ ಇಚ್ಛೆಯಿಂದ ಪಡೆದ ವಿಧಿ ವಿಧಾನಗಳು. ಇಂದು ನಾವು ತಲೆತಲಾಂತರದಿಂದ ಬಂದಿರುವಂತಹ ಪವಿತ್ರ ಧಾರ್ಮಿಕ ಕ್ರಿಯೆಗಳು ನಮ್ಮ ಜೀವನದ ವಿವಿಧ ಘಟ್ಟಗಳನ್ನು ಗುರುತಿಸುವಂತಹ ನಿರ್ದಿಷ್ಟ ಹಂತಗಳು. ಅಂದರೆ ಹಬ್ಬಗಳಾಗಿರಬಹುದು, ಮದುವೆ, ಶಿಕ್ಷಣ, ವ್ಯವಹಾರ, ಹೀಗೆ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ನಮ್ಮ ಸಂಸ್ಕಾರ ಸಂಸ್ಕೃತಿ ಅಡಗಿಕೊಂಡಿದೆ. ಇದು ನಮ್ಮ ಪರಂಪರೆಯ ಅಭಿವೃದ್ಧಿಯನ್ನು ಸಹ ಸೂಚಿಸುತ್ತದೆ. ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮದ ಧಾರ್ಮಿಕ ಸದ್ಗುಣಗಳಿಗೆ ಬದ್ಧರಾಗಿ ನಡೆಸಿಕೊಂಡು ಹೋಗುವುದು ಸಂಸ್ಕಾರ. ಸಂಸ್ಕಾರವೆಂದರೆ ನಮ್ಮ ನಡತೆ ಗುಣಗಳನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಸಂಸ್ಕಾರ ಎಂದು ಹೇಳುತ್ತೇವೆ. ಹಾಗಾದರೆ ಸಂಸ್ಕಾರ ಎಲ್ಲಿ ಹೇಗೆ ಅಡಗಿಕೊಂಡಿದೆ ಎಂದರೆ ಅದು ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರನ್ನು ಕಂಡೊಡನೆ ಕಾಲಿಗೆ ಬೀಳುವುದು ಸಂಸ್ಕಾರ. ಎಷ್ಟೇ ಆಧುನಿಕತೆಯತ್ತ ಹೆಣ್ಣು ಮಗಳು ಮುಖ ಮಾಡಿದರೂ ಸಹ ಹಣೆಯಲ್ಲಿ ಬೊಟ್ಟು ಇಟ್ಟುಕೊಳ್ಳುವುದು ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ಸಹ ಗುರುಗಳನ್ನು ಕಂಡೊಡನೆ ಭಯಭಕ್ತಿಯಿಂದ ಇರುವುದು ಸಂಸ್ಕಾರ. ಯಜಮಾನಿಕೆ ದೊಡ್ಡಸ್ತಿಕೆ ಇದ್ದರೂ ಚಿಕ್ಕವರಿಗೆ ತೋರುವ ಪ್ರೀತಿ, ವಿಶ್ವಾಸ, ಕಳಕಳಿಯೇ ಸಂಸ್ಕಾರ ಎಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ನಡವಳಿಕೆಯಲ್ಲಿ ಇರುವ ನಯ, ವಿನಯ, ನಾಜೂಕುತನವೂ ಸಹ ಒಂದು ಸಂಸ್ಕಾರವಾಗಿದೆ. ಓದು, ಬರಹ, ಉದ್ಯೋಗದ ಹೊರತಾಗಿ ಹೊರುವಂತಹ ಜವಾಬ್ದಾರಿಯೂ ಸಹ ಸಂಸ್ಕಾರ. ಕಾಯಿಲೆಯಿಂದ ನರಳುತ್ತಿರುವ ತಂದೆ ತಾಯಿಯನ್ನು ಮಗುವಿನಂತೆ ಜೋಪಾನ ಮಾಡುವುದು ಸಹ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತು ಸಂಸ್ಕಾರ. ಸದಾ ಕುಟುಂಬದ ಕಣ್ಣೆದುರು ಇರುವಂತಹ ತಂದೆ ತಾಯಿಯ ಬೇಕು ಬೇಡಗಳನ್ನು ಈಡೇರಿಸುವುದು ಸಹ ಸಂಸ್ಕಾರವಾಗಿದೆ. ಮಕ್ಕಳು ತಪ್ಪು ಮಾಡಿದಾಗ ಮೃದು ಮಾತಿನಿಂದ ಮನಸ್ಸನ್ನು ಪರಿವರ್ತಿಸಿ ಸರಿಯಾದ ಮಾರ್ಗದರ್ಶನ ಕೊಡುವುದು ಸಹ ಸಂಸ್ಕಾರವಾಗಿದೆ. ಅಡ್ಡದಾರಿಯನ್ನು ತುಳಿಯುತ್ತಿರುವ ಮಗಳಿಗೆ ನಲ್ಮೆಯ ಮಾತುಗಳಿಂದ ಮನವೊಲಿಸುವುದೇ ಸಂಸ್ಕಾರ. ಇದನ್ನು ತಾಯಿಯಿಂದ ಮಾತ್ರ ಸಾಧ್ಯ. ತನ್ನ 100 ಕಷ್ಟದ ಮಧ್ಯೆಯೂ ಸಹ ಮಾಡುವ ಗೆಳೆಯನ ಗುಣ ಸಂಸ್ಕಾರ. ಸಣ್ಣ ಸಂಪಾದನೆಯಲ್ಲಿಯೂ ಸಹ ತನ್ನ ಗಂಡನ ಇಷ್ಟ ಕಷ್ಟಗಳನ್ನು ಅರಿತುಕೊಂಡು ತನ್ನ ಇಷ್ಟ ಕಷ್ಟಗಳನ್ನು ಮರೆತು ಅವನೊಡನೆ ಹೊಂದಿಕೊಳ್ಳುವ ಉದಾರ ಗುಣವೂ ಸಹ ಸಂಸ್ಕಾರವಾಗಿದೆ. ಸಂಸ್ಕಾರ ಎಲ್ಲೆಲ್ಲಿಯೂ ಇದೆ. ಅಂದರೆ ಅಂಗಳದಲ್ಲಿ ಹಾಕುವಂತಹ ರಂಗವಲ್ಲಿಯಲ್ಲಿ, ದೇವರ ಮುಂದಿರುವ ದೀಪದಲ್ಲಿ. ಅದೇ ರೀತಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬರ ಮನೆಯ ಮುಂದುಗಡೆ ರಂಗವಲ್ಲಿ ಇರುತ್ತದೆ. ದೇವರ ಮುಂದೆ ದೀಪ ಹಚ್ಚುತ್ತಾರೆ. ಹೀಗೆ ಅನೇಕ ವಿಧವಾದ ಸಂಸ್ಕಾರಗಳು ನಮ್ಮಲ್ಲಿ ಅಡಗಿಕೊಂಡಿರುತ್ತವೆ. ಅಡಿಗೆ ಮಾಡಿದ ನಂತರ ಬರುವ ಘಮ ಪರಿಮಳದಲ್ಲಿಯೂ ಸಹ ಸಂಸ್ಕಾರ. ತುಳಸಿ ಕಟ್ಟೆಯ ಮುಂದೆ ನಿಂತು ಕೈ ಮುಗಿಯುವ ಕೈಗಳಲ್ಲಿಯೂ ಸಹ ಸಂಸ್ಕಾರ. ಏಕೆಂದರೆ ತುಲನೆಯೇ ಇಲ್ಲದ ತುಳಸಿ ಎಂದು ಹೆಸರಾಗಿರುವಂತಹದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಊಟಕ್ಕೆ ಕುಳಿತಾಗ ನಿಮಗೆ ಬಡಿಸುವ ಕೈಗಳಲ್ಲಿಯೂ ಸಹ ಸಂಸ್ಕಾರ ಅಡಗಿಕೊಂಡಿದೆ. ಹುಷಾರಿಲ್ಲದೆ ಮಲಗಿರುವಾಗ ಏನಾಯಿತು ಎಂದು ಮರುಗುವ ಹೃದಯದಲ್ಲಿ, ನಡವಳಿಕೆಯ ಮಾತುಗಳಲ್ಲಿ, ನಡತೆಯಲ್ಲಿ ಸಂಸ್ಕಾರ ಅಡಗಿಕೊಂಡಿದೆ. ನಮ್ಮ ಭಾವನೆಗಳ ಕೈಗೆ ಬದುಕಿನ ಸಂಸ್ಕಾರವನ್ನು ಕೊಟ್ಟು, ನೆನಪುಗಳ ಕೈಗೆ ಮನಸ್ಸಿನ ಸಂಸ್ಕಾರವನ್ನು ಕೊಟ್ಟು ನಾವೆಲ್ಲರೂ ಸಂಸ್ಕಾರವಂತರಾಗೋಣ. ಸುಭದ್ರ, ಸೌಜನ್ಯತೆ, ಮೋಸ, ವಂಚನೆ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡೋಣ. ಅದು ಹೇಗೆ
ಮೊದಲು ಮಹಿಳೆಯನ್ನು ಸಂಸ್ಕಾರವಂತಳನ್ನಾಗಿ ಮಾಡುವುದು ಮುಖ್ಯ. ಏಕೆಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಷ್ಟೇ ಅಲ್ಲ, ಗರ್ಭದಿಂದ ಹಿಡಿದುಕೊಂಡು ಶಾಲೆಗೆ ಹೋಗುವ ತನಕ ಸಂಸ್ಕಾರ ಕೊಡುವವಳು ಹೆಣ್ಣು. ನಂತರ ಹೆಂಡತಿಯಾಗಿ, ಸಹೋದರಿಯಾಗಿ, ತಾಯಿಯಾಗಿ, ಗೆಳತಿಯಾಗಿ ಸಂಸ್ಕಾರ ಕೊಡುವವಳು ಹೆಣ್ಣು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ತನ್ನ ಹೊಲ, ಮನೆ, ಗದ್ದೆ, ಬೆಳ್ಳಿ, ಬಂಗಾರ ಹೀಗೆ ನನ್ನದು ಎನ್ನುವುದನ್ನು ಮಗು 1 ವರ್ಷದಲ್ಲಿ ಬೆಲ್ ಬಟನ್ ಒತ್ತಿ. ನನ್ನ ಮುಂದಿನ ವಿಡಿಯೋ ಗರ್ಭ ಸಂಸ್ಕಾರ.